ರಾಮೋತ್ಸವದಲ್ಲಿ ಪಾಲ್ಗೊಳ್ಳಲು ಐಎನ್ಡಿಐಎ ನಕಾರ. ಶುರು ಜಟಾಪಟಿ. ಮಹಾಸಮರದ ವೇಳೆಯೇ ಎದುರಾಳಿ ವಿರುದ್ಧ ಬಿಜೆಪಿ ಕೈಗೆ ಪ್ರಬಲ ಅಸ್ತ್ರ. ಮೋದಿ ವಿರೋಧಿಗಳ ವಿರುದ್ಧ ಕಮಲ ಪಡೆ ಕೆಂಡ. ಪಶ್ಚಾತ್ತಾಪದ ಎಚ್ಚರಿಕೆ. ಇದೇ ಹೊತ್ತಿನ ವಿಶೇಷ. ಐಎನ್ಡಿಎ ವಿರುದ್ಧ ಬಿಜೆಪಿ ರಾಮಾಸ್ತ್ರ. ನಾನು ಲೀನಶ್ರೀ. ರಾಮಾಸ್ತ್ರ. ಈ ಬಾರಿ ಎದುರಾಳಿಗಳ ವಿರುದ್ಧ ಬಿಜೆಪಿ ರಾಮಾಸ್ತ್ರವನ್ನೇ ಪ್ರಮುಖವಾಗಿ ಪ್ರಯೋಗಿಸೋ ಯೋಜನೆಯಲ್ಲಿತ್ತು. ಆದ್ರೀಗ ಕೇಸರಿ ಪಡೆಗೆ ಇದೇ ರಾಮಾಸ್ತ್ರವನ್ನ ಖುದ್ದು ಎದುರಾಳಿಗಳಿಗೆ ದಯಪಾಲಿಸಿ ಬಿಟ್ರ ಎಂಬಂತಾಗಿದೆ. ಯಾಕಂದ್ರೆ ಇಡೀ ಜಗತ್ತೇ ಕುತೂಹಲದಿಂದ ಎದುರು ನೋಡ್ತಾ ಇರುವ ಬಹು ನಿರೀಕ್ಷಿತ ಅಯೋಧ್ಯ ರಾಮೋತ್ಸವಕ್ಕೆ ಜಸ್ಟ್ 11 ದಿನಗಳು ಮಾತ್ರ ಬಾಕಿ ಇವೆ. ಆದರೆ ಇದೇ ವೇಳೆ ಕಾಂಗ್ರೆಸ್ ಸೇರಿ ಐಎನ್ಡಿಎ ಕೂಟದ ನಾಯಕರು ಈ ಅಯೋಧ್ಯ ಉತ್ಸವಕ್ಕೆ ಗೈರಾಗೋಕೆ ನಿರ್ಧರಿಸಿದ್ದು ಭಾರೀ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಅದರಲ್ಲೂ ಈ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವು ಕಮಲ ಪಾಳ್ಯದಲ್ಲಿ ಕನಲಿ ಹೋಗುವಂತೆ ಮಾಡಿದ್ದು ಭಾರೀ ರಾಜಕೀಯ ವಾಗ್ಯುದ್ಧ ಶುರುವಾಗಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬಹುನಿರೀಕ್ಷಿತ ಅಯೋಧ್ಯ ರಾಮೋತ್ಸವಕ್ಕೆ ದಿನಗಣನೆ. ಜನವರಿ 22ರಂದು ದೇಶದಾದ್ಯಂತ ಶ್ರೀರಾಮ ಘೋಷ. ರಾಮೋತ್ಸವ ಅದು ಅಕ್ಷರಶಃ ಶ್ರೀರಾಮೋತ್ಸವ. ಜಸ್ಟ್ ಇನ್ನುಳಿದಿರೋದು 11 ದಿನಗಳಷ್ಟೇ. ಇದೇ ತಿಂಗಳ ಜನವರಿ 22ರಂದು ಪೌರಾಣಿಕ ನಗರಿ ಅಯೋಧ್ಯೆಯಲ್ಲಿ ಬಲರಾಮನ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಲಿದೆ. ಇಡೀ ಜಗತ್ತೇ ಟ್ರಸ್ಟ್ ಕೂಡ ಈ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಬರೋಬ್ಬರಿ 6,000 ಮಂದಿಗೆ ಆಹ್ವಾನ ನೀಡಿದೆ. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿನಿ ತಾರೆಯರು ಸಾಕ್ಷಿಯಾಗಲಿದ್ದಾರೆ. ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಜನಿಕಾಂತ್, ಮೋಹನ್ ಲಾಲ್, ಚಿರಂಜೀವಿ ಸೇರಿದಂತೆ ಕೆಲವು ನಟರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಸಿಕ್ಕಿದೆ. ಈ ಲಿಸ್ಟ್ನಲ್ಲಿ ಕನ್ನಡದ ಸ್ಟಾರ್ಗಳು ಇದ್ದಾರೆ. ನಾಡಿನ 50ಕ್ಕೂ ಅಧಿಕ ಮಠಗಳ ಸ್ವಾಮೀಜಿಗಳು, ಆಧ್ಯಾತ್ಮಿಕ ಚಿಂತಕರಿಗೂ ಆಹ್ವಾನ ದೊರಕಿದೆ. ಒಟ್ಟಾರೆ 4,000ಕ್ಕೂ ಅಧಿಕ ಸಂತರಿಗೆ ಆಹ್ವಾನ ನೀಡಲಾಗಿದೆ. ಇದಿಷ್ಟೇ ಅಲ್ಲದೆ ಕಾಂಗ್ರೆಸ್ ಸೇರಿ ವಿರೋಧ ಪಕ್ಷಗಳ ಅನೇಕ ನಾಯಕರಿಗೂ ಆಹ್ವಾನ ನೀಡಲಾಗಿದೆ. ಶ್ರೀರಾಮೋತ್ಸವದಿಂದ ದೂರ ಉಳಿಯೋಕೆ ಕಾಂಗ್ರೆಸ್ ನಿರ್ಧಾರ. ಇದೇ ನಡೆ ಅನುಸರಿಸುತ್ತಿರೋ ಕಾಂಗ್ರೆಸ್ ಮಿತ್ರಕೂಟ ಐಎನ್ಡಿಐಎ. ಅಯೋಧ್ಯೆಯಲ್ಲಿ ಜನವರಿ 22ರಂದು ನಡೆಯಲಿರುವ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರಲು ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದು, ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ನಾಯಕರಾದ ಸೋನಿಯಾ ಗಾಂಧಿ, ಅಧೀರ್ ರಂಜನ್ ಚೌಧರಿ ಅವರು ರಾಮ ಮಂದಿರದ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕ್ರಮ ಎಂದಿರುವ ಕಾಂಗ್ರೆಸ್, ಧರ್ಮವು ವೈಯಕ್ತಿಕ ವಿಷಯವಾಗಿದೆ. ಆದರೆ ಆರ್ಎಸ್ಎಸ್ ಬಿಜೆಪಿ ಅಯೋಧ್ಯೆ ಮಂದಿರವನ್ನು ರಾಜಕೀಯ ಯೋಜನೆಯಾಗಿ ಬಳಸಿಕೊಳ್ಳುತ್ತಿದೆ ಎಂದು ಬುಧವಾರ ಹೇಳಿದೆ. ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರಿಗೆ ಆಹ್ವಾನ ನೀಡಲಾಗಿತ್ತು. ಲೋಕಸಭೆ ಚುನಾವಣಾ ಲಾಭಕ್ಕಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಅಯೋಧ್ಯೆಯ ಅಪೂರ್ಣ ದೇವಾಲಯವನ್ನು ಉದ್ಘಾಟನೆ ಮಾಡಲಾಗುತ್ತಿದೆ ಎಂದು ಕಾಂಗ್ರೆಸ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಮೂಲಕ ಕಾಂಗ್ರೆಸ್ ತಾನು ಅಯೋಧ್ಯ ಉತ್ಸವದಿಂದ ದೂರ ಉಳಿಯೋದಾಗಿ ಹೇಳಿದೆ. ಅಲ್ಲದೆ ಇದೇ ನಡೆಯನ್ನ ಅತ್ತ ಮಿತ್ರಕೂಟ ಐಎನ್ಡಿಐಎ ಕೂಟ ಪ್ರಕಟಿಸಿದ್ದು, ಇದೇ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ.
ರಾಮೋತ್ಸವಕ್ಕೆ ಕಾಂಗ್ರೆಸ್ ಗೈರಾಗ್ತಿರೋದಕ್ಕೆ ಕನಲಿ ಹೋದ ಬಿಜೆಪಿ. ಕೈ ನಾಯಕರ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸ್ತಿರೋ ಕೇಸರಿ ಪಡೆ. ಯಾವಾಗ ಕಾಂಗ್ರೆಸ್ ಮತ್ತದರ INTIA ಮಿತ್ರಕೂಟ ಅಯೋಧ್ಯ ರಾಮೋತ್ಸವದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಹೇಳಿದವೋ ಅದು ಬಿಜೆಪಿಯನ್ನ ಕನಲಿ ಹೋಗುವಂತೆ ಮಾಡಿದೆ. ಇಷ್ಟು ದಿನ ಆಹ್ವಾನ ನೀಡಿರಲಿಲ್ಲ ಎಂದು ಆರೋಪಿಸುತ್ತಿದ್ರಿ. ಆದ್ರೀಗ ಆಹ್ವಾನ ಕೊಟ್ಟರು ಈ ಹೊಸ ವರಸೆ ಶುರು ಮಾಡಿದ್ದೀರಿ ಎಂದು ಬಿಜೆಪಿ ಹಿಗ್ಗಾಮುಗ್ಗಾ ಹರಿಹಾಯ್ದಿದೆ. ಅದರಲ್ಲೂ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ತೀಕ್ಷ್ಣ ವಾಗ್ಬಾಣಗಳನ್ನೇ ಪ್ರಯೋಗಿಸುತ್ತಿದ್ದಾರೆ. ದೇಶದ ಇತರ ರಾಜ್ಯಗಳಲ್ಲಿ ರಾಮ ಭಕ್ತರಿಗೆ ತೊಂದರೆ ಕೊಡ್ಕೊಂಡು ಬಂದಿದ್ದಂತ ಕಾಂಗ್ರೆಸ್ ಪಕ್ಷದವರು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಾರು ಕೂಡ ಆಶ್ಚರ್ಯನ ತಂದುಕೊಟ್ಟಿಲ್ಲ. ಅದರ ಬದಲಾಗಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಏನು ಅಂತೇಳಿ ಮತ್ತೊಮ್ಮೆ ದೇಶದ ಮುಂದೆ ಇವತ್ತು ತೆರೆದಿಟ್ಟಿದ್ದಾರೆ. ಕಾಂಗ್ರೆಸ್ಸಿನ ದುರ್ಬುದ್ಧಿ, ಕಾಂಗ್ರೆಸ್ಸಿನ ಕುತಂತ್ರ ರಾಜಕಾರಣ, ಮುಸ್ಲಿಂ ಓಲೈಕೆ ಮಾಡುವಂತ ರಾಜಕಾರಣ, ಪಾರ್ಲಿಮೆಂಟ್ ಚುನಾವಣೆಗೆ ಅವರಾದ್ರೂ ಒಬ್ಬರಾದ್ರೂ ನಮ್ ಕೈ ಹಿಡೀಲಿ ಮುಸ್ಲಿಮರು ಮಾತ್ರ ಅಂತೇಳಿ ಇವತ್ತು ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿರುವಂತದ್ದು ಬಹಳ ಒಳ್ಳೆಯ ಸಂಗತಿ ಅಲ್ಲ. ಹುಚ್ಚುತನಕ್ಕೂ ಒಂದು ಲಿಮಿಟೇಷನ್ಸ್ ಇದೆ. ಒಂದು ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ದೇರ್ ಶುಡ್ ಬಿ ಮೆಥಡ್ ಇನ್ ಮ್ಯಾಡ್ನೆಸ್ ಅಂತ ಹೇಳಿ. ಅಂದ್ರೆ ಹುಚ್ಚುತನಕ್ಕೂ ಆ ಹುಚ್ಚುತನದ ಪರಮಾವಧಿಯನ್ನು ದಾಟಿ ಹೋಗುವಂತದ್ದು. ಈ ಕಾಂಗ್ರೆಸ್ನವರ ಹಣೆಬರ ಇದು ಹೊಸತಲ್ಲ. ರಾಮನ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇರುವಾಗ ಅಫಿಡವಿಟ್ ಹಾಕಿದ್ದು ಎಲ್ರಿಗೂ ಗೊತ್ತು. ಹೀಗೆ ನಿನ್ನೆಯಷ್ಟೇ ಕಾಂಗ್ರೆಸ್ ವಿರುದ್ಧ ರಾಮೋತ್ಸವಕ್ಕೆ ಗೈರಾಗ್ತಿರೋ ವಿಚಾರವಾಗಿ ಹರಿಹಾಯ್ದಿದ್ದ ರಾಜ್ಯ ಕೇಸರಿ ಪಡೆ ಓಲೈಕೆ ರಾಜಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದೆ ಎಂದು ಹರಿಹಾಯ್ದಿದೆ. ಕಾಂಗ್ರೆಸ್ನ ಈ ನಡೆ ಬಹುಶಃ ರಾಮನ ಇಚ್ಛೆಯೇ ಇರಬೇಕು. ಕೈಪಡೆಯನ್ನ ಮಾತಿನಲ್ಲೇ ಕುಟುಕಿದ ಬಿಜೆಪಿ ನಾಯಕ CT ರವಿ. ಇನ್ನು ಯಾವಾಗ ಕೈಪಡೆ ಅಯೋಧ್ಯ ರಾಮೋತ್ಸವದಲ್ಲಿ ತಾನು ಪಾಲ್ಗೊಳ್ಳೋದಿಲ್ಲ ಎಂದು ಪ್ರಕಟಣೆ ಹೊರಡಿಸ್ತೋ ಅದಕ್ಕೆ ಒಬ್ಬೊಬ್ಬ ಬಿಜೆಪಿ ನಾಯಕರು ಒಂದೊಂದು ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಅದರಲ್ಲೂ ಬಿಜೆಪಿ ನಾಯಕ CT ರವಿ ಕಾಂಗ್ರೆಸ್ನ ಈ ನಡೆ ಬಹುಶಃ ರಾಮನ ಇಚ್ಛೆಯೇ ಇರಬೇಕು ಎಂದು ಕುಟುಕಿದ್ರು. ಬಹುಶಃ ರಾಮನಿಗೂ ಕಾಂಗ್ರೆಸ್ನವ್ರು ಬರೋದು ಬೇಡ ಅಂತ ಇರಬಹುದು. ಅವನ ಇಚ್ಛೆ ಅಂತಲೇ ಎಲ್ಲವೂ ನಡೆಯೋದು. ಮಂದಿರ ನಿರ್ಮಾಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅಡೆತಡೆ ಕೊಡ್ತಾ ಬಂದಂಥ ಈ ಜನ ಅಲ್ಲಿ ಬರೋದು ಬೇಡ ಅಂತ ಇರ್ಬೋದು. ಇವರಿಗೂ ಅನಿಸಿರ್ಬೋದು ನಾವು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗೋದು ಅಂತ ಹೇಳಿ. ಇನ್ನು ಈ ಬಗ್ಗೆ ಇಂದು ಕೂಡ ರಿಯಾಕ್ಟ್ ಮಾಡಿದ್ದ ಬಿಜೆಪಿ ನಾಯಕ ಕೈಪಡೆಯ ವಿರುದ್ಧ ಯದ್ವಾ ಹರಿಹಾಯ್ದರು. ಯಾರಿಗೆ ಹೊಡಿಬೇಕು ಅಂತ ಮನಸ್ಸಿರುತ್ತೋ ಅವ್ರು ಸಿದ್ದರಾಮಯ್ಯನವ್ರ ಥರ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಹಿಂದೂಗಳನ್ನು ಹೊಡೆಯೋದ್ರೊಳಗೆ ಎಕ್ಸ್ಪರ್ಟು. ಕಳೆದ ವಿಧಾನಸಭೆ ಚುನಾವಣೆಗೆ ಮುಂಚೆ 2018ರಲ್ಲಿ ವೀರಶೈವ ಲಿಂಗಾಯತ ಅಂತ ಹೊಡೆಯೋ ಪ್ರಯತ್ನ ಮಾಡಿದ್ರು. ಅದರ ಪ್ರೊಡ್ಯೂಸರ್ ಯಾರು? ಸಿದ್ದರಾಮಯ್ಯ ವಾಸ್ ಎ ಪ್ರೊಡ್ಯೂಸರ್. ಅದಕ್ಕಾಗಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಆದಮೇಲೆ ಕ್ಷಮೆಯಾಚನೆ ಮಾಡಿದ್ರು. ಒಡೆಯೋದ್ರೊಳಗೆ ನಿಸ್ಸೀಮರು ಯಾರು ಅಂತ ಅವರೇನೆ. ಅವರ ಅಜೆಂಡಾ ಸ್ಪಷ್ಟ. ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರನೇ ಇವತ್ತು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಕಾಂಗ್ರೆಸ್ 22ನೇ ತಾರೀಕು ಬಹಿಷ್ಕಾರ ಮಾಡಿದೆ. ಅವರು ಬಹಿಷ್ಕಾರ ಮಾಡಿರೋ ಉದ್ದೇಶನೇ ಇಡುಗಂಟಾಗಿ ಸಿಗುವಂತ ಅಲ್ಪಸಂಖ್ಯಾತರ ಮತವನ್ನ ಉಳಿಸ್ಕೊಳ್ಬೇಕು. ನಂಬರ್ 1, ಹಿಂದೂಗಳನ್ನ ಜಾತಿವಾರು ಹೊಡಿಬೇಕು. ಇದೇ ತಾನೇ ಅವ್ರ ನೀತಿ. ಮುಂಚೆ 47ರಲ್ಲಿ ದೇಶ ಹೊಡೆದ್ರು, ಈಗ ಜಾತಿವಾರು ಸಮಾಜ ಹೊಡಿಲಿಕ್ಕೆ ಇವ್ರು ಹೊರಟಿದ್ದಾರೆ. ರಾಮನ ಕಾರ್ಯಕ್ಕೆ ನೆರವಾಗುವ ಗುಣವಂತಂತೂ ಕಾಂಗ್ರೆಸ್ ತೋರಿಸ್ಲಿಲ್ಲ. ಆ ರಾಮನ ಕಾರ್ಯವನ್ನು ಕಣ್ತುಂಬಿಸಿಕೊಳ್ಳುವಂತ ಯೋಗವೂ ಅವರಿಗಿಲ್ಲ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಂಡ ಕಾರಿದ CT ರವಿ ಕಳೆದ 2018ರ ಸಮಯದಲ್ಲಿ ಸಮುದಾಯ ಹೊಡೆಯಲು ಯತ್ನಿಸಿದ್ದರು. 1947ರಲ್ಲಿ ದೇಶ ಹೊಡೆದಿದ್ದರು. ಈಗ ಮತ್ತೆ ಅದನ್ನೇ ಮಾಡಲು ಹೊರಟಿದ್ದಾರೆ ಎಂದು ಆರೋಪಿಸಿದರು. ಕಾಂಗ್ರೆಸ್ಗೆ ಮಾತಿನಲ್ಲೇ ಎಚ್ಚರಿಕೆ ಕೊಟ್ಟ ಕೇಸರಿ ರಾಜ ಹುಲಿ. ಮುಂದೆ ಪಶ್ಚಾತ್ತಾಪ ಪಡ್ತೀರಿ ಎಂದು BS ಯಡಿಯೂರಪ್ಪ.
ತುಷ್ಟೀಕರಣ ರಾಜಕಾರಣಕ್ಕಾಗಿಯೇ ಕಾಂಗ್ರೆಸ್ ಹೀಗೆ ಮಾಡ್ತಿದೆ. ಇತಿಹಾಸ ನೆನಪಿಸಿ ಕೈಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್. ಒಂದೆಡೆ ಕಾಂಗ್ರೆಸ್ ವಿರುದ್ಧ ರಾಮೋತ್ಸವಕ್ಕೆ ಪಾಲ್ಗೊಳ್ಳದ ವಿಚಾರವಾಗಿ ಹಿಗ್ಗಾಮುಗ್ಗಾ ಹರಿಹಾಯ್ದ ಬಿಜೆಪಿ ನಾಯಕರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೌದು, ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿದ ಬಿಜೆಪಿ ರಾಜಾಹುಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮುಂದೆ ಈ ಎಲ್ಲದಕ್ಕೂ ಕಾಂಗ್ರೆಸ್ ಪಶ್ಚಾತ್ತಾಪ ಪಡಲಿದೆ ಎಂದು ವಾರ್ನಿಂಗ್ ನೀಡಿದ್ದಾರೆ. ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ, ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂತಹದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರ ನಿಲುವನ್ನು ನಾನು ಖಂಡಿಸ್ತೇನೆ. ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು, ರಾಮನ ಕನಸು ನೆನಸಾಗಬೇಕು ಅಂತ. ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಈ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿರೋ ಅಕ್ಷಮ್ಯ ಅಪರಾಧ. ಅವ್ರು ಸ್ಪಷ್ಟ ಮಾಡಲಿ ಯಾತಕ್ಕೋಸ್ಕರ ಹೋಗೋದಿಲ್ಲ. ಬಹುಶಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಇಂಥವ್ರು ಸೇರಿ ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂತ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಅವರೇ ಪಶ್ಚಾತ್ತಾಪವನ್ನು ಪಡ್ತಾರೆ. ಇನ್ನು ಬಿಜೆಪಿ ಹಿರಿಯ ನಾಯಕ ಬಿಎಸ್ವೈ ಈ ರೀತಿ ಕಾಂಗ್ರೆಸ್ಗೆ ಎಚ್ಚರಿಕೆಯ ಮೂಲಕ ಶ್ರೀರಾಮ ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ ಎಂದು ಹೇಳಿದ್ರೆ, ಅತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದೇ ವಿಚಾರವಾಗಿ ಮಾತನಾಡಿ ಕಾಂಗ್ರೆಸ್ಗೆ ಇತಿಹಾಸ ನೆನಪಿಸಿ ಅತ್ಯಂತ ತೀಕ್ಷ್ಣವಾಗಿ ಕುಟುಕಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣದ ಹಿನ್ನೆಲೆಯಲ್ಲಿ ಮತ್ತು ಎಲ್ಲಿ ಅಲ್ಪಸಂಖ್ಯಾತರ ಮತಗಳು ತಪ್ಪಿಬಿಡ್ತಾವ ಅನ್ನುವಂಥ ಭಯದಿಂದ ರಾಮ ಮಂದಿರ ಉದ್ಘಾಟನೆಯ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಅರ್ಥಾತ್ ರಾಮನ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಇದು ಮಂದಿರ RSS ಬಿಜೆಪಿಯವರದು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ರಾಮ ಯಾರವನೂ ಅಲ್ಲ, ನೀವು ಭಕ್ತಿಯಿಂದ ಪೂಜಿಸಿದ್ರು ನಿಮ್ಮವನು ಆಗ್ತಾನೆ. ಕಾಂಗ್ರೆಸ್ದವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಕಾಂಗ್ರೆಸ್ಸಿನ ಈ ಒಂದು ತುಷ್ಟೀಕರಣದ ಪರಾಕಾಷ್ಠೆಯ ರಾಜಕಾರಣವನ್ನ ಜನ ಗಮನಿಸ್ತಾ ಇದ್ದಾರೆ. ಇದನ್ನ ಅತ್ಯಂತ ದೌರ್ಭಾಗ್ಯಪೂರ್ಣ ಸಂಗತಿ ಅಂತ ನಾನು ಕರಿತೇನೆ. ಕಾಂಗ್ರೆಸ್ ಪಾರ್ಟಿ ಹಿಂದನೂ ಸೋಮನಾಥ್ ಮಂದಿರದ ಉದ್ಘಾಟನೆ ಸಮಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇತ್ತು. ರಾಜೇಂದ್ರ ಪ್ರಸಾದ್ ಅವರು ಅದರ ಉದ್ಘಾಟನೆಗೆ ಹೋಗೋದಕ್ಕೂ ವಿರೋಧ ಮಾಡಿದ್ದನ್ನ ಇತಿಹಾಸದ ಪುಟಗಳಲ್ಲಿ, ದಾಖಲೆಗಳಲ್ಲಿ ಇದಾವೆ. ಅದೇ ರೀತಿ ರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನ ಕಟ್ಟಲಿಕ್ಕೆ ಅಲೋ ಮಾಡಬಾರದು ಅನ್ನುವಂಥದ್ದಕ್ಕೆ ಒಂದು ದೊಡ್ಡ ಆಂದೋಲನವನ್ನ ಮಾಡಿದರು. ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿ ಈಗ ಇದನ್ನು ಇತ್ಯರ್ಥ ಮಾಡಬಾರದು ಅನ್ನುವಂಥ ಒಂದು ಆಗ್ರಹವನ್ನ ಕೋರ್ಟಿಗೆ ಮಾಡಿದರು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ರಾಮ ಅನ್ನುವಂಥ ಒಂದು ಕ್ಯಾರೆಕ್ಟರೇ ಇರಲಿಲ್ಲ, ವ್ಯಕ್ತಿನೇ ಇರಲಿಲ್ಲ ಅನ್ನುವಂಥ ಭಾಷೆಯನ್ನು ಮಾತಾಡಿದರು. ಅವರ ಇಂಡಿಯಾ ಅಲೈನ್ಸ್ದ SP ಪಾರ್ಟಿಯವರು, ಸಮಾಜವಾದಿ ಪಾರ್ಟಿಯ ಪ್ರಮುಖ ನಾಯಕ, ಅವರು ಸನಾತನದ ಧರ್ಮದ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡಿದರು. ಹೀಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಮೋತ್ಸವದ ವಿಚಾರವಾಗಿ ಜಟಾಪಟಿ ನಡೆಯುತ್ತಿದ್ರೆ, ಅತ್ತ ಇದೇ ವಿಚಾರವಾಗಿ ಜೆಡಿಎಸ್ ನಾಯಕ ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿದ್ದು ಹೀಗೆ. ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ. ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇದೆ. ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ, ಇಡೀ ದೇಶದಾದ್ಯಂತ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು. ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನು, ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ. ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ನಾಡ ಹಬ್ಬ ಅಂತಕ್ಕಂಥದ್ದು, ದೇಶದ ಹಬ್ಬ ಇದೆ, ಭಾರತದ ಹಬ್ಬ ಇದೆ, ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ನಂದು ಅಭಿಪ್ರಾಯ, ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ, ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ, ಆ ಜನಾಭಿಪ್ರಾಯಕ್ಕೆ ನಾನು ಧ್ವನಿ. ಕೈಪಡೆಯ ನಿರ್ಧಾರ ಅವರಿಗೆ ಬಿಟ್ಟಿದ್ದು. ಆದಷ್ಟು ಬೇಗ ರಾಮರಾಜ್ಯದ ಪರಿಕಲ್ಪನೆ ನಿಜವಾಗಲಿ ಎಂದು HDK ಬ್ಯಾಟ್ ಬೀಸಿದ್ದಾರೆ.
ಆದ್ರೆ ಇದೆಲ್ಲದರ ಹೊರತಾಗಿ ರಾಜ್ಯ ಕೈಪಡೆ ಮಾತ್ರ ತಮ್ಮ ನಿಲುವು ಈ ವಿಚಾರದಲ್ಲೂ ಅಚ್ಚಲ ಎಂದು ಮತ್ತೆ ಮತ್ತೆ ಸ್ಪಷ್ಟಪಡಿಸಿದೆ. ಒಂದೆಡೆ ಕಾಂಗ್ರೆಸ್ ತಾನು ಶ್ರೀರಾಮೋತ್ಸವಕ್ಕೆ ಬರೋದಿಲ್ಲ ಎಂದಿರೋದು, ಜೊತೆಗೆ ಅದಕ್ಕೆ INDA ಕೂಟ ಕೂಡ ಜೈ ಎಂದಿರುವುದಕ್ಕೆ ಬಿಜೆಪಿ ನಿಗಿ ಕೆಂಡವಾಗಿದ್ರೆ, ಇತ್ತ ಇದೇ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಕೇಸರಿ ಪಡೆ ವಿರುದ್ಧ ಹರಿಹಾಯ್ದಿದೆ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕುವ ಮೂಲಕ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ. ಇದು ಸಮಸ್ತ ಶೈವ ಆರಾಧಕರಿಗೆ ಮಾಡಿರುವ ಅವಮಾನವಾಗಿದೆ. ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಜಕೀಯ. ಇದು ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತ. ಪೋಸ್ಟ್ ಮೂಲಕ ಬಿಜೆಪಿಗೆ ತೀಕ್ಷ್ಣ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ. ಇನ್ನು ಒಂದೆಡೆ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಡೆ ಅಯೋಧ್ಯ ರಾಮೋತ್ಸವಕ್ಕೆ ಬಹಿಷ್ಕಾರ ಕುರಿತು ಬಿಜೆಪಿ ವಾಗ್ದಾಳಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಸಿಎಂ ಸಿದ್ದರಾಮಯ್ಯ ಅದೊಂದು ಪೋಸ್ಟ್ ಮೂಲಕ ಕೇಸರಿ ಪಡೆಯನ್ನ ಕುಟುಕಿದ್ರು. ರಾಮ ಜನ್ಮಭೂಮಿ ವಿವಾದ ಧಾರ್ಮಿಕ ಶ್ರದ್ಧೆಯ ಪ್ರಶ್ನೆ, ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡುವಂತಹದ್ದಲ್ಲ ಎಂದು ಹೇಳಿಕೊಂಡು ಬಂದದ್ದ ಬಿಜೆಪಿ ಮತ್ತು ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್ ಮೊದಲಾದ ಸಂಘಟನೆಗಳು ಸುಪ್ರೀಂ ಕೋರ್ಟ್ ತೀರ್ಪು ತಮ್ಮ ಪರವಾಗಿ ಹೊರಬಿದ್ದ ಕೂಡಲೇ ಅದನ್ನ ಒಪ್ಪಿಕೊಂಡಿರುವುದು ಈ ಸಂಘಟನೆಗಳ ನಾಯಕರ ಹಿಪೋಕ್ರೆಟಿಕ್ ನಡವಳಿಕೆಗೆ ಸಾಕ್ಷಿ ಎಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ ಎಂಬ ರಾಮಮಂದಿರ ಟ್ರಸ್ಟ್ನ ಕಾರ್ಯದರ್ಶಿಯವರ ಹೇಳಿಕೆ ವಿವಾದ ಸೃಷ್ಟಿಸಿದೆ. ಇದು ನಿಜವೆಂದಾದರೆ ಇದು ಸಮಸ್ತ ಶೈವ ಆರಾಧಕರಿಗೆ ಮಾಡಿರುವ ಅವಮಾನವಾಗಿದೆ. ಇದೇ ರೀತಿ ರಾಮ ಮಂದಿರವನ್ನು ರಾಜಕೀಯಕ್ಕಾಗಿ ದುರುಪಯೋಗಗೊಳಿಸುತ್ತಿರುವುದನ್ನು ವಿರೋಧಿಸಿ 4 ಶಂಕರಾಚಾರ್ಯರು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಿಷ್ಕರಿಸುವುದಾಗಿ ಹೇಳಿರುವುದು ವರದಿ ಆಗಿದೆ. ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಿದ್ದ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಿಜೆಪಿಯ ರಾಜಕೀಯದಿಂದಾಗಿ ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತ ಎಂದು ಸಿಎಂ ಹರಿಹಾಯ್ದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಇದಕ್ಕೂ ಮೊದಲು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಶ್ರೀರಾಮ ಎಲ್ಲೆಡೆ ಇದ್ದಾನೆ, ನಾವು ರಾಮ ವಿರೋಧಿಯಲ್ಲ, ಬಿಜೆಪಿ ಈ ಕುರಿತು ಸುಮ್ಮನೆ ರಾಜಕೀಯ ಮಾಡ್ತಿದೆ ಎಂದು ಆರೋಪಿಸಿದ್ರು. ತೀರ್ಮಾನ ಏನಿದೆ ಆ ತೀರ್ಮಾನವೇ ನಾವು ರಾಮ ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಅದನ್ನ ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡ್ಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದಷ್ಟೇ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ, ಅವರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ. ಅಲ್ಲದೆ ಕಾಂಗ್ರೆಸ್ ಇತರೆ ನಾಯಕರು ಕೂಡ ಹೈಕಮಾಂಡ್ ನಿರ್ಧಾರವನ್ನ ಗೌರವಿಸುವುದಾಗಿ ಹೇಳಿದ್ದರು. ಕೆಲವೊಂದು ವಿಚಾರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ರಾಮ ಇವತ್ತು ದಿವಸ ಇಡೀ ಭಾರತ ದೇಶದ 135 ಕೋಟಿ ಜನರಿಗೆ ದೇವರು, ಎಲ್ಲರೂ ಅವ್ರನ್ನ ನಡ್ಕೋತಾರೆ. ರಾಮ ಆಗಲಿ ಶಿವ ಆಗಲಿ ಈ ಇಬ್ಬರನ್ನ ಎಲ್ಲ ಇವತ್ತೊಂದು ದಿವಸ 335 ಕೋಟಿ ಜನ, ಅದು ಯಾವುದೇ ಧರ್ಮದವ್ರು ಇರಲಿ ಅವರು ಕೂಡ ರಾಮನ ಗೌರವಿಸ್ತಾರೆ ಇವತ್ತೊಂದು ದಿವಸ. ಆದರೆ ಇವತ್ತೊಂದು ದಿವಸ ಈ ಕಾರ್ಯಕ್ರಮಗಳು ಮಾಡುವಾಗ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಗೌರವ ಕೊಟ್ಟು ಅವ್ರನ್ನ ಆಹ್ವಾನ ಮಾಡಿದರೆ ಬೇರೆ ಇದೆ. ಅದೆಲ್ಲೋ ಒಂದು ಕಡೆ ಗೌರವ ಚಿತ್ರ ಬರೆದ ಹಾಗೆ ಸುಮ್ಮನೆ ನಾಟಕೀಯವಾಗಿ ಕರೆದು ಅದರಿಂದ ರಾಜಕೀಯ ಬೆಳೆಸ್ಕೊಂಥ ಕೆಲಸ ಏನಾಗ್ತದಲ್ಲ, ಅದು ವಿರೋಧ ಪಕ್ಷದ ನಾಯಕರು ಸೋನಿಯಾ ಗಾಂಧಿ ಅವ್ರಿಗಾಗಲಿ, ಇದು ಮನಮೋಹನ್ ಸಿಂಗ್ ಅವ್ರಿಗಾಗಲಿ, ಇದು ಒಂದು ಗೌರವ ತಂದುಕೊಡುವಂಥ ಕೆಲಸ ಅಲ್ಲ. ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡು, ಇಂಡಿವಿಜುವಲ್ಸ್ ಯಾರ್ಯಾರು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಪಕ್ಷದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ನಾವೆಲ್ಲರೂ ಕೂಡ ಪಾಲಿಸ್ತೇವೆ ಅಂತ ಹೇಳಿದ್ದೇನೆ. ಅದೇ ಪ್ರಕಾರ ಈಗ ನಮ್ಮ ಪಕ್ಷದವರು ಹೈಕಮಾಂಡ್ನವರು ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಅದೇ ಪ್ರಕಾರ ನಾವ್ಯಾರು ಹೋಗೋದಿಲ್ಲ.
ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಶ್ರೀರಾಮೋತ್ಸವ ವಿರೋಧಿಸಿ 4 ಶಂಕರಾಚಾರ್ಯರು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಿಷ್ಕರಿಸುವುದಾಗಿ ಹೇಳಿರುವುದು ವರದಿಯಾಗಿದೆ. ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದ್ದ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಿಜೆಪಿಯು ರಾಜಕೀಯದಿಂದಾಗಿ ಹಿಂದೂಗಳನ್ನ ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತ ಎಂದು ಸಿಎಂ ಹರಿಹಾಯ್ದಿದ್ದ ವಿಚಾರವಾಗಿ ಸ್ಪಷ್ಟನೆ ನೀಡಿದ್ದ ಶೃಂಗೇರಿ ಪೀಠದ ಜಗದ್ಗುರುಗಳು ಅದೆಲ್ಲವನ್ನು ತಳ್ಳಿ ಹಾಕಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆ ನಿಜಕ್ಕೂ ರಾಮಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಜಕೀಯ ನಡೆಯುತ್ತಿರೋದು ಸ್ಪಷ್ಟವಾಗಿ ಕಂಡುಬಂದರೂ ಅದೊಂದು ಸಂಗತಿ ಮತ್ತೆ ಮುನ್ನೆಲೆಗೆ ಬರುವಂತಾಗಿದೆ. ಅದೇ ಕಾಂಗ್ರೆಸ್ನ ಮತ್ತದರ ಮಿತ್ರರ ಈ ನಡೆ ಅವರ ವಿರುದ್ಧವೇ ಬಿಜೆಪಿ ಕೈಗೆ ರಾಮಾಸ್ತ್ರವನ್ನ ಕೊಟ್ಟುಬಿಡ್ತಾ ಎಂಬುದು. ಅಯೋಧ್ಯೆಯಲ್ಲಿ ನಡೀತಾ ಇರೋ ರಾಮೋತ್ಸವದ ಕುರಿತು ರಾಜಕೀಯ ಜಟಾಪಟಿ ನಡೀತಾ ಇರೋ ನಡುವೆ ಕಾಂಗ್ರೆಸ್ ನಡೆ ಬಿಜೆಪಿಗೆ ಲೋಕಸಮರದಲ್ಲಿ ವರವಾಗಲಿದ್ಯಾ ಎಂಬ ಚರ್ಚೆಗಳು ಶುರುವಾಗಿದೆ. ಅಷ್ಟಕ್ಕೂ ಖುದ್ದು ಕೈ ಮತ್ತದರ ಮಿತ್ರಕೂಟವೇ ಕೇಸರಿ ಪಡೆಗೆ ತಮ್ಮ ವಿರುದ್ಧ ಮಹಾಸಮರದಲ್ಲಿ ಪ್ರಯೋಗಿಸೋಕೆ ರಾಮಾಸ್ತ್ರವನ್ನ ಕೊಟ್ಟೇ ಬಿಟ್ವಾ ಎಂಬ ಪ್ರಶ್ನೆಯೂ ಎದುರಾಗಿದೆ. ಅದ್ಯಾಕೆ ಅಂತ ಹೇಳ್ತೀವಿ ನೋಡಿ. ಕಾಂಗ್ರೆಸ್ ಅಯೋಧ್ಯ ನಿಲುವು ಲೋಕಸಮರ ಮೇಲೆ ಪರಿಣಾಮ ಬೀರಲಿದೆಯಾ? ಬಿಜೆಪಿಗೆ ಇದೇ ವಿಷಯ ಐಎನ್ಡಿಎ ಕೂಟದೆದುರು ರಾಜಕೀಯ ಅಸ್ತ್ರವಾಗಲಿದೆಯಾ? ಕಾಂಗ್ರೆಸ್ ಪಕ್ಷ ಅಳೆದು ತೂಗಿ ನಿರ್ಧಾರ ಕೈಗೊಂಡಿದೆ. ಅಯೋಧ್ಯ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮದಿಂದ ದೂರ ಉಳಿಯಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಇದು ಬಿಜೆಪಿ ಹಾಗೂ ಆರ್ಎಸ್ಎಸ್ನ ಚುನಾವಣಾ ಕಾರ್ಯಕ್ರಮ ಎಂದು ಲೇವಡಿ ಮಾಡಿರುವ ಕಾಂಗ್ರೆಸ್ ಧರ್ಮಾಧಾರಿತ ಕಾರ್ಯಕ್ರಮಗಳಿಂದ ದೂರ ಉಳಿಯೋದಾಗಿ ಹೇಳಿದೆ. ಆದರೆ ಕಾಂಗ್ರೆಸ್ ಪಕ್ಷದ ನಿಲುವು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅನ್ನೋ ಚರ್ಚೆ ಇದೀಗ ಶುರುವಾಗಿದೆ. ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀಡಿದ ಆಹ್ವಾನವನ್ನು ಕಾಂಗ್ರೆಸ್ ಪಕ್ಷ ತಿರಸ್ಕರಿಸಿದ್ದೇ ತಡ ಬಿಜೆಪಿ ನಾಯಕರು ಆಕ್ರೋಶಗೊಂಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯುತ್ತಿದ್ದಾರೆ. ಈ ವಿಚಾರವಾಗಿ ಕಾಂಗ್ರೆಸ್ ಪಕ್ಷ ಪಶ್ಚಾತ್ತಾಪ ಪಡಲಿದೆ ಎಂದು ಕಿಡಿಕಾರಿದೆ. ಹಾಗೆ ನೋಡಿದರೆ ಕಾಂಗ್ರೆಸ್ ಪಕ್ಷದ ನಾಯಕರು ನೂತನ ಸಂಸತ್ ಭವನದ ಭೂಮಿ ಪೂಜೆಯಿಂದಲೂ ದೂರ ಉಳಿದಿದ್ದರು. ಜೊತೆಯಲ್ಲೇ ಸಂಸತ್ ಭವನ ಉದ್ಘಾಟನಾ ಸಮಾರಂಭದಿಂದ ಬಹುತೇಕ ವಿರೋಧ ಪಕ್ಷಗಳು ದೂರ ಉಳಿದಿದ್ದವು. ಈ ಮೂಲಕ ಹಿಂದೂ ವಿರೋಧಿ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ಎದುರಿಸುವಂತಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖವಾಗಿ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಹಿಂದೂ ವಿರೋಧಿ ನಿಲುವು ಮುಳುವಾಗಬಹುದು ಅನ್ನೋ ಲೆಕ್ಕಾಚಾರಗಳು ಕೇಳಿ ಬರ್ತಿವೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಂಥ ದೊಡ್ಡ ರಾಜ್ಯಗಳಲ್ಲಿನ ಜನತೆಯ ಭಾವನೆಗೆ ಧಕ್ಕೆ ಉಂಟಾಗಬಹುದು ಅನ್ನೋ ವಿಶ್ಲೇಷಣೆ ಕೇಳಿ ಬರ್ತಿದೆ. ಇದಕ್ಕೆ ಪೂರಕವಾಗಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖವಾಗಿ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಹಿಂದೂ ವಿರೋಧಿ ನಿಲುವು ಮುಳುವಾಗಬಹುದು ಅನ್ನೋ ಲೆಕ್ಕಾಚಾರಗಳು ಕೇಳಿ ಬರ್ತಿವೆ. ಇದಕ್ಕೆ ಪೂರಕವಾಗಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಆಹ್ವಾನ ತಿರಸ್ಕರಿಸಿದ ವಿಚಾರ ಬಿಜೆಪಿಗೆ ಭರ್ಜರಿ ಆಯುಧವನ್ನೇ ಕೊಟ್ಟಂತಾಗಿದೆ. ಬಿಜೆಪಿ ಈ ಬಾರಿಯ ಲೋಕಸಮರದಲ್ಲಿ ಅಯೋಧ್ಯ ರಾಮಮಂದಿರವನ್ನ ಚುನಾವಣಾ ಅಂಶವಾಗಿ ಬಳಸಿಕೊಳ್ಳಲಿದೆ ಎಂದೇ ಹೇಳಲಾಗ್ತಾ ಇತ್ತು. ಆದ್ರೀಗ ಅದಕ್ಕೆ ಸರಿಯಾಗಿ ರಾಮಾಸ್ತ್ರವೇ ಎದುರಾಳಿಗಳ ಮೂಲಕ ಕಮಲ ಪಡೆ ಬತ್ತಳಿಕೆಗೆ ಬಂದು ಸೇರಿದಂತಾಗಿದೆ. ಇದೇ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.